ನಮಸ್ಕಾರ ಸ್ನೇಹಿತರೆ. ನೀವೇನಾದ್ರೂ ಒಂದು ಮನೆನೋ ಅಥವಾ ಪ್ರಾಪರ್ಟಿನ ಲೀಸಿಗೆ ತಗೋಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ನಿಮ್ಮ ಪ್ರಾಪರ್ಟಿಯನ್ನ, ನಿಮ್ಮ ಮನೆನೋ ಅಥವಾ ಸೈಟ್‌ನೋ ಲೀಸಿಗೆ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ಡೆಫಿನಿಟ್ ಆಗಿ ನೀವು ನೋಡಲೇಬೇಕು. ನಾನು ಈ ವಿಡಿಯೋದಲ್ಲಿ ಸುಮಾರು 5 ಇಂಪಾರ್ಟೆಂಟ್ ಲೀಗಲ್ ಪಾಯಿಂಟ್ಸ್‌ಗಳನ್ನ ಕೊಡ್ತೀನಿ ಲೀಸಿಗೆ ಸಂಬಂಧಪಟ್ಟಂಗೆ. ನೀವು ಲೀಸ್ ತಗೊಳ್ಳೋ ವಿಚಾರದಲ್ಲಿ ಅಥವಾ ಲೀಸ್ ಕೊಡೋ ವಿಚಾರದಲ್ಲಿ ಏನಾದರೂ ಒಂದು ಚಿಕ್ಕ ತಪ್ಪು ಮಾಡಿದ್ರೆ, ನಾಳೆ ದಿನ ಒಂದು ದೊಡ್ಡ ಲಿಟಿಗೇಷನ್ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಈ ಎಲ್ಲ ಪಾಯಿಂಟ್‌ಗಳ್ನು ಗಮನದಲ್ಲಿ ಇಟ್ಕೊಂಡು ನೀವು ಲೀಸಿಗೆ ಎಂಟ್ರಿ ಆಗಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ನಾನು ಈ ಪಾಯಿಂಟ್‌ಗಳನ್ನ ಹೇಳೋದಕ್ಕಿಂತ ಮುಂಚೆ ನನ್ನ ಹತ್ರ ತುಂಬ ಕೇಸ್‌ಗಳಿದೆ ಈ ಥರದ್ದು. ಆದರೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ ಆಗಿರುವಂಥ ಒಂದು ಕೇಸು. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆ ಒಂದು ಸೀರಿಯಸ್‌ನೆಸ್ ನಿಮಗೆ ಬರಲಿ ಅಂತ ಹೇಳಿ ಅಷ್ಟೆ. ನೋಡಿ, ಒಬ್ಬ ರಾಕೇಶ್ ಅಂತೇಳಿ, ನನ್ನ ಹೆಸರು ಬದಲು ಮಾಡಿ ಹೇಳ್ತೀನಿ. ನನ್ನ ಕ್ಲೈಂಟು ರಾಕೇಶು. ಅವನು ಒಂದು ಮನೆನ ಲೀಸಿಗೆ ತಗೊಳ್ತಾನೆ. ₹8,00,000 ಲೀಸ್ ಅಮೌಂಟ್ ಕೊಟ್ಟು ಒಂದು ಮನೆನ ಲೀಸಿಗೆ ತಗೊಳ್ತಾನೆ ಬೆಂಗಳೂರಿನಲ್ಲಿ. ಸುಮಾರು 8-9 ತಿಂಗಳ ತನಕನೂ ಆರಾಮಾಗಿರುತ್ತೆ, ಏನು ತೊಂದರೆ ಇರಲ್ಲ. ಆಮೇಲೆ ಅವನಿಗೆ ಕೋರ್ಟಿಂದ ನೋಟಿಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಮನೆ ಅಡ್ರೆಸ್‌ಗೆ ಒಂದು ನೋಟಿಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬ್ಯಾಂಕ್ನವ್ರು ಕೊಡ್ತಾ ಇರೋದು. ಮತ್ತು ಆ ಮನೆ ಓನರಿಗೆ ಸಂಬಂಧಪಟ್ಟಿದ್ದು. ಆ ಓನರು ಆ ಪರ್ಟಿಕ್ಯುಲರ್ ಮನೆ ಮೇಲೆ ಲೋನ್ ಮಾಡ್ಬಿಟ್ಟು ಮನೆ ಕಟ್ಸಿರ್ತಾನೆ. ಲೋನ್ನ EMIನ ಸರಿಯಾಗಿ ಕಟ್ತಾ ಇರಲ್ಲ. ಹಂಗಾಗಿ ನೋಟಿಸ್ ಬರುತ್ತೆ ಅವನಿಗೆ. ಈ ವಿಚಾರನ ಅವನ ಓನರ್‌ಗೆ, ನಮ್ಮ ಕ್ಲೈಂಟ್ ರಾಕೇಶು ಅವನ ಓನರ್‌ಗೆ ತಿಳಿಸ್ತಾನೆ. ಆದರೆ ಓನರು ಅದ್ರ ಬಗ್ಗೆ ಗಮನ ಹರಿಸಲ್ಲ. EMI ಕಟ್ಟೋದೇ ಇಲ್ಲ ಅವನು. 2ನೇ ನೋಟಿಸ್ ಬರುತ್ತೆ. ಅವಾಗ್ಲೂ ಅಷ್ಟೇ. ಮನೆ ಓನರು ಸೀರಿಯಸ್ ಆಗಿ ತಗೊಳಲ್ಲ. EMI ಕಟ್ಟೋದಿಲ್ಲ. ಮನೆ ಓನರು EMI ಕಟ್ಟದೇ ಇರೋದ್ರಿಂದ ಲೋನ್ ಅಕೌಂಟನ್ನು NPA ಅಂತೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಬ್ಯಾಂಕು ಸ್ವಾಧೀನಕ್ಕೆ ತಗೊಳುತ್ತೆ. ಸ್ವಾಧೀನಕ್ಕೆ ತಗೋಬೇಕಾದ್ರೆ ಸರಿಯಾಗಿರೋ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಜನರಲಿ ಎಲ್ಲ ಬ್ಯಾಂಕ್ಗಳೂ ಅಷ್ಟೇ ಜನರಲಿ ಸರಿಯಾಗಿರೋಂಥ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟೆ ಸ್ವಾಧೀನಕ್ಕೆ ತಗೊಳುತ್ತೆ. ನಮ್ಮ ರಾಕೇಶಿಂಗ್ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ನಿಂತ ಕೈಯಲ್ಲಿ ಅವನು ಮನೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬಂದಿರುತ್ತೆ. ಆಗ ನನ್ನ ಹತ್ರ ಬರೋದು, ಸರ್ ಏನಾದ್ರು ಮಾಡೋಕ್ಕಾಗುತ್ತಾ ಅಂತೇಳಿ. ಈ ಥರದ್ದೊಂದು ಘಟನೆಗಳು ನಡೀತವೆ. ನಮ್ಮ ಕ್ಲೈಂಟ್ ರಾಕೇಶನ್ ವಿಚಾರದಲ್ಲಿ ಏನು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ, ಡೆಫಿನೆಟ್ಟಾಗಿ ಗ್ರೌಂಡ್ ಇದೆ. ನಮ್ಮ ರಾಕೇಶ್‌ಗೆ ಡೆಫಿನೆಟ್ಟಾಗಿ ಗ್ರೌಂಡ್ ಇದೆ. ಯಾಕೆ ಅಂತ ಹೇಳಿದ್ರೆ, ಅವನು ಲೀಸಿಗೆ ಅಂತೇಳಿ ಮನೆಗೆ ಹೋಗಿರೋದು, ಅಮೌಂಟ್ ಕೊಟ್ಟಿದ್ದಾನೆ. ಲೀಸ್ ಅಮೌಂಟ್ ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಆ ಮನೆಯಲ್ಲಿ ಇರ್ತಾನೆ. ಬ್ಯಾಂಕು ಮನೆ ಅಕ್ವೈರ್ ಮಾಡ್ಕೊಂಡ್ರೂ ಸಹ, ಮನೆ ಯಾಕೆ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಾಳೆ ದಿನ ಅದನ್ನು ಹರಾಜಿಗೆ ಹಾಕ್ಬಿಟ್ಟು ದುಡ್ಡು ವಸೂಲಿ ಮಾಡ್ಕೊಳ್ಳುತ್ತೆ ಬ್ಯಾಂಕು. ಮತ್ತು ನಮ್ಮ ಕ್ಲೈಂಟ್ ರಾಕೇಶಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಅವನು ಸಹ ಕೇಸ್ ಹಾಕೊಂಡ್ಬಿಟ್ಟು ಅಮೌಂಟ್ನ ವಾಪಸ್ ತಗೋಬೋದು. ಆದರೆ ಇವನ ವಿಚಾರದಲ್ಲಿ ಆಗಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ, 3 ವರ್ಷಕ್ಕೆ ಲೀಸ್ ಹಾಕ್ಕೊಂಡಿದ್ದಾನೆ. ಆದರೆ ಲೀಸ್ ಅಗ್ರಿಮೆಂಟ್ನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸಮಸ್ಯೆ ಆಗುತ್ತೆ. ಆಗ ಅವನೇನಾದರೂ ಕೇಸ್ ಹಾಕ್ಕೊಂಡ್ರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ, ಫೈನ್ ಕಟ್ಟಬೇಕಾಗುತ್ತೆ, ವಿಪರೀತ ಅಮೌಂಟ್ ಬರುತ್ತದು. ಹಾಗಾಗಿ ಈ ಥರದ ತಪ್ಪುಗಳು ನೀವು ಮಾಡಬಾರ್ದು. ಈ 5 ಪಾಯಿಂಟ್ಗಳನ್ನ ನೀವು ಸರಿಯಾಗಿ ಪಾಲಿಸಿದ್ದೇ ಆದರೆ, ನಾಳೆ ದಿನ ನಿಮಗೆ ಕೋರ್ಟ್ ಮೂಲಕ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಈಸಿ ಆಗುತ್ತೆ. ಅಥವಾ ಲಿಟಿಗೇಷನ್ ಇಲ್ದಲೇ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನೋಡಿ, ಮೊದಲನೇದಾಗಿ ಈ ರೆಂಟಲ್ ಅಗ್ರಿಮೆಂಟ್ಗೂ ಮತ್ತು ಲೀಸ್ ಅಗ್ರಿಮೆಂಟ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಂಬಿಡಿ. ನೀವು ರೆಂಟಿಗೆ, ಬಾಡಿಗೆಗೆ ಏನಾದರೂ ಮನೆ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ಮಂತ್ಲಿ ನೀವು ರೆಂಟ್ ಕಟ್ತಾ ಇರ್ತೀರಿ. ಅದೇ ಲೀಸು, ಭೋಗ್ಯಕ್ಕೆ ಏನಾದರೂ ಮನೆ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಲಂಸಮ್ ಆಗಿ ಮುಂಚೆನೇ ಒಂದಿಷ್ಟು ಅಮೌಂಟ್ ಕೊಟ್ಬಿಡ್ತೀರಾ ಓನರ್ಗೆ. ಆಮೇಲೆ ಅಗ್ರಿಮೆಂಟ್ ಹಾಕ್ಸ್ಕೊಳ್ತೀರಾ. ಮನೆ ಬಿಡಬೇಕಾದ್ರೆ ಆ ಅಮೌಂಟ್ ಅವನು ನಿಮಗೆ ವಾಪಸ್ ಕೊಡಬೇಕು. ಲಂಸಮ್ ಆಗಿ ಹೆಚ್ಚು ಕಡಿಮೆ ಒಂದು ಬೆಂಗಳೂರಲ್ಲೆಲ್ಲ 6ರಿಂದ 12, 13 ಲಕ್ಷ ತನಕನೂ ಇದೆ. ಸ್ಟಾಂಪ್ ಡ್ಯೂಟಿ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕು. ನೀವು ಈ ರೀತಿ ಒಂದು ಲೀಸ್ಗೆ ಎಂಟ್ರಿ ಆಗಬೇಕಾದ್ರೆ ಮೊದಲನೇದಾಗಿ ನೀವೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನೋಂದಣಿ ಮಾಡಿಸ್ಕೋಬೇಕು. ನೀವೇನು ಅಗ್ರಿಮೆಂಟ್ ಮಾಡ್ಕೊತೀರಲ್ಲ, ಆ ಅಗ್ರಿಮೆಂಟನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ಟೆನ್ಯೂರ್ ಏನಿದೆಯಲ್ಲ, ಈ ಲೀಸ್ ಟೆನ್ಯೂರ್ ಕಾಲಾವಧಿ ಇದೆಯಲ್ಲ, ಅದು 11 ತಿಂಗಳಿಗಿಂತ ಹೆಚ್ಚಿನ ದಿನಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ರೆ ಲೀಸ್ ಅಗ್ರಿಮೆಂಟ್ನಲ್ಲಿ, ನೀವು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು. ರಿಜಿಸ್ಟರ್ ಮಾಡ್ಕೊಳ್ಳದೇ ಇದ್ದರೆ ಈ ಅಗ್ರಿಮೆಂಟು ಕಾನೂನಿನ ಪ್ರಕಾರ ವ್ಯಾಲಿಡ್ ಆಗಿರೋದಿಲ್ಲ. ಅಂದರೆ ನೋಂದಣಿ ಆಗದೇ ಇರೋವಂಥ ಲೀಸ್ ಅಗ್ರಿಮೆಂಟ್ಗೆ ಕೋರ್ಟ್ನಲ್ಲಿ ಯಾವುದೇ ಬೆಲೆ ಸಿಕ್ಕೋದಿಲ್ಲ. ಮತ್ತು ಇದನ್ನು ಜಡ್ಜ್ ಗಮನಿಸಿದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಅದು ಹ್ಯೂಜ್ ಪೆನಾಲ್ಟಿ ಆಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ ಅಮೌಂಟು. ಹಾಗಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಇಫ್ ಇನ್ ಕೇಸ್ ಆ ಲೀಸ್ ಅಗ್ರಿಮೆಂಟ್ನ ಕಾಲಾವಧಿ 11 ತಿಂಗಳಿಗಿಂತ ಹೆಚ್ಚಿನ ದಿವಸಗಳಿದ್ರೆ.
ಎರಡನೇದು ಸರಿಯಾಗಿರುವಂಥ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ ರಿಜಿಸ್ಟ್ರೇಷನ್ ಚಾರ್ಜಸ್ ಇರುತ್ತೆ. ಅದ್ರ ಜೊತೆಗೆ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ಸನ್ನು ಸಹ ನೀವು ಕಟ್ಟಲೇಬೇಕು. ನೀವು ರಿಜಿಸ್ಟರ್ ಮಾಡ್ಕೊಂಡಳೆ ಸ್ಟಾಂಪ್ ಡ್ಯೂಟಿ ಕಟ್ಟದಲ್ಲೇ ಇದ್ದರೆ ಕೋರ್ಟು ನಿಮಗೆ ಫೈನ್ ಹಾಕುತ್ತೆ. ಆಗಲೇ ಹೇಳಿದಾಗ ನಾನು ಹ್ಯೂಜ್ ಅಮೌಂಟು ಫೈನ್ ಹಾಕುತ್ತೆ. ಇದು ಫಂಡಮೆಂಟಲಿ ಮಾಡಲೇಬೇಕಾಗಿರುವಂಥ ವಿಷಯ ನೀವು ಒಂದು ಲೀಸ್ ಅಗ್ರಿಮೆಂಟ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ. ಮತ್ತು ಕೆಲವೊಂದು ಇನ್ಫಾರ್ಮೇಷನ್ನ ಕೆಲವೊಂದು ಅಂಶಗಳನ್ನು ನೀವು ಲೀಸ್ ಅಗ್ರಿಮೆಂಟ್ನಲ್ಲಿ ಮೆನ್ಷನ್ ಮಾಡಿರಬೇಕಾಗುತ್ತೆ. ಅದ್ಯಾವುದು ಅಂತ ಹೇಳಿದ್ರೆ ಅಗ್ರಿಮೆಂಟ್ನಲ್ಲಿ ಯಾವಾಗ ನೀವು ಈ ಲೀಸ್ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಗಿಯುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡಬೇಕು. ಮತ್ತು ಈ ಲೀಸ್ ಅವಧಿ ಮುಗಿದ್ಮೇಲೆ, ಈ ಟೆನ್ಯೂರ್ ಮುಗಿದ್ಮೇಲೆ ಹಣನ ಹೇಗೆ ವಾಪಸ್ ತಗೋಬೇಕು ಅನ್ನೋದನ್ನು ಸಹ ನೀವು ಮೆನ್ಷನ್ ಮಾಡಬೇಕು. ಇನ್ ಕೇಸ್ ಅಮೌಂಟ್ ಏನಾದರೂ ಓನರು ಕೊಡಲಿಲ್ಲ ಅಂತ ಹೇಳಿದರೆ ಅಥವಾ ವಿಳಂಬ ಮಾಡಿದರೆ, ಲೇಟ್ ಮಾಡಿದರೆ ಅದಕ್ಕೆ ಬಡ್ಡಿ ಎಷ್ಟು ಬೀಳಬೇಕು ಅನ್ನೋದನ್ನು ಸಹ ನೀವು ಆ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರಬೇಕಾಗತ್ತೆ. ಮತ್ತು ಮನೆಯಲ್ಲಿ ಒಂದು ಮನೆ ಅಂತೇಳಿ ನೀವು ತಗೊಂಡು ಒಂದು 2 ವರ್ಷನೋ 3 ವರ್ಷನೋ ಇದ್ರಿ ಅಂತ ಹೇಳಿದಾಗ ಅಲ್ಲೊಂದು ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ಪೇಂಟಿಂಗಿಂದ ಇರ್ಬೋದು ಅಥವಾ ಯಾವುದೋ ಒಂದು ಈ ಬಾತ್ರೂಮಲ್ಲಿರುವಂಥ ನಲ್ಲಿಗಳಿರ್ಬೋದು, ಅಡುಗೆ ಮನೆಯಲ್ಲಿರುವಂಥ ನಲ್ಲಿಗಳಿರ್ಬೋದು, ಪೈಪಿಂಗ್ ವಿಚಾರದಲ್ಲಿರ್ಬೋದು, ಪವರ್ ವಿಚಾರದಲ್ಲಿರ್ಬೋದು, ಒಂದು ಲೆವೆಲ್ನ ಮೇಂಟೆನೆನ್ಸ್ ಇರುತ್ತೆ. ಆ ಮೇಂಟೆನೆನ್ಸ್ನ ಯಾರು ಮಾಡಬೇಕು, ಯಾರು ಅದಕ್ಕೆ ಅಮೌಂಟ್ ಖರ್ಚು ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಆ ಲೀಸ್ನಲ್ಲಿ ಮೆನ್ಷನ್ ಆಗಿರಬೇಕು ನಿಮಗೆ. ಜನರಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳಾದರೆ ನೀವೇ ಅದನ್ನು ಸರಿ ಮಾಡ್ಕೋಬೋದು ದುಡ್ಡು ಕೊಟ್ಬಿಟ್ಟು. ಇನ್ನೇನಾದರೂ ಜಾಸ್ತಿ ದೊಡ್ಡ ಅಮೌಂಟಿಂದ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅಥವಾ ದೊಡ್ಡ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಓನರೇ ಮಾಡಬೇಕು. ಈ ಥರದ ಕ್ಲಾಸ್ಗಳನ್ನೆಲ್ಲನೂ ನೀವು ಸರಿಯಾಗಿ ಅಗ್ರಿಮೆಂಟ್ನಲ್ಲಿ ಮೆನ್ಷನ್ ಮಾಡಿಸಿರಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ನಿಮ್ಮಲ್ಲೇ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ದಟ್ ವಿಲ್ ಎಂಡ್ ಅಪ್ ವಿತ್ ಲಿಟಿಗೇಷನ್. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಮೆನ್ಷನ್ ಮಾಡಿಸಿರ್ಬೇಕು ನೀವು. ಮತ್ತು ಟರ್ಮಿನೇಷನ್ ಕ್ಲಾಸ್ ಅಂದರೆ ಇನ್ ಕೇಸ್ ನೀವು ಮುಂಚಿತವಾಗೇ ಮನೆ ಖಾಲಿ ಮಾಡಬೇಕು ಅಂದರೆ ಯಾವ ಥರ ಖಾಲಿ ಮಾಡಬೇಕು, ಮತ್ತು ಅಮೌಂಟಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಅವನೇನಾದ್ರು ಹಿಡ್ಕೊಂಡು ಕೊಡಬೇಕಾ, ಏನು ಎತ್ತ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಎಷ್ಟು ತಿಂಗಳು ಮುಂಚೆ ನೋಟಿಸ್ ಕೊಡಬೇಕು, ಇದನ್ನೆಲ್ಲ ನೀವು ಸ್ಪಷ್ಟವಾಗಿ ಬರೆದಿರಬೇಕು ಲೀಸ್ ಅಗ್ರಿಮೆಂಟ್ನಲ್ಲಿ. ಮನೆಯವ್ರಿಗೆ ಬಿಟ್ಕೊಡ್ಬೇಕಾದ್ರೆ ಮತ್ತು ನಿಮಗೆ ಅಮೌಂಟು ವಾಪಸ್ಸು ಸಿಗಬೇಕಾದ್ರೆ ಆ ಓನರು ನಿಮಗೆ ತೊಂದರೆ ಕೊಡ್ಬೋದು. ಹಾಗಾಗಿ ನೀವು ಅದನ್ನು ಕ್ಲಿಯರಾಗಿ ಡಿಫೈನ್ ಮಾಡಿರಬೇಕು ಲೀಸ್ ಅಗ್ರಿಮೆಂಟ್ನಲ್ಲಿ. ಮತ್ತು ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನೀವೇನು ಲೀಸ್ ಅಮೌಂಟ್ ಕೊಡ್ತೀರಲ್ಲ ಅದನ್ನು ಕ್ಯಾಶ್ ಮೂಲಕವಾಗಿ ಕೊಡಲೇಬೇಡಿ. ಯಾವಾಗಲೂ ಆನ್ಲೈನ್ ಟ್ರಾನ್ಸಾಕ್ಟ್ ಮಾಡಬೇಕು ನೀವು. ನೀವೇನು ಲಂಸಮ್ ಅಮೌಂಟ್ 8 ಲಕ್ಷನೋ 5 ಲಕ್ಷನೋ ಇಷ್ಟು ಕೊಡ್ತೀರಲ್ಲ ಆ ಪೂರ್ತಿ ಅಮೌಂಟ್ನ ನೀವು ಚೆಕ್ ಮೂಲಕ ಕೊಡಿ ಅಥವಾ ಆನ್ಲೈನ್ ಥ್ರೂ ಕೊಡಿ. ಇಫ್ ಇನ್ ಕೇಸ್ ನೀವೇನಾದರೂ ರಿಜಿಸ್ಟರ್ ಮಾಡ್ದಲೇ ಬರೀ ಹಂಗೆ ಅಗ್ರಿಮೆಂಟ್ ಮಾಡ್ಕೊಂಡಾಗ್ಲೂ ಸಹ ಅವ್ನ ಸಿಗ್ನೇಚರ್ದಂದಲ್ಲ ನೀನು ದುಡ್ಡೇ ಕೊಟ್ಟಿಲ್ಲ ಅಂದ್ಬಿಡ್ತಾನೆ. ಹಾಗಾಗಿ ಯಾವಾಗಲೂ ಅಷ್ಟೇ ಯಾವುದೇ ಒಂದು ವ್ಯವಹಾರ ಮಾಡಬೇಕು ಅಂತ ಹೇಳಿದಾಗ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ನೀವು ಆನ್ಲೈನ್ ಥ್ರೂನೇ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಚೆಕ್ ಅಥವಾ DD ಮೂಲಕ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅವನಿಗೆ. ನೋಡಿ, ಈ ಎಲ್ಲ ಅಂಶಗಳನ್ನು ನೀವು ಸರಿಯಾಗಿ ಪಾಲಿಸಿದ್ದೇ ಆದರೆ ನಾಳೆ ದಿನ ಈ ಲೀಸ್ ವಿಚಾರವಾಗಿ ಬರುವಂಥ ಸಮಸ್ಯೆಗಳಿಂದ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಇದೇ ರೀತಿಯಾಗಿರುವಂಥ ಬೇರೆ ವಿಡಿಯೋಗಳು ಯಾವುದೋ ಲೀಗಲ್ ಟಾಪಿಕ್ ಮೇಲೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.